ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತು ನಾನು ನಿಮ್ಗೆ ಹೇರ್ ಸ್ಟ್ರೈಟ್ನರ್ ಇಂದ ಹೇಗೆ ಹೇರ್ ಸ್ಟ್ರೈಟ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಇದ್ರ ಜೊತೆ ನಾನು ನಿಮ್ಗೆ ಕೆಲವು ಟಿಪ್ಸ್ ಗಳನ್ನು ಕೂಡ ಕೊಡ್ತೀನಿ. ಹೇರ್ ಸ್ಟ್ರೈಟ್ ಮಾಡೋ ಮುಂಚೆ ನಾವು ಹೇರ್ ವಾಶ್ ಮಾಡ್ಕೊಂಡಿರಬೇಕು. ಅಂದರೆ ನಾವು ಶ್ಯಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಇದರಲ್ಲಿರೋ ಎಲ್ಲ ಟ್ಯಾಂಗಲ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ನೀಟಾಗಿ ಈ ಥರ ಕೋಮ್ ಮಾಡೋದ್ರಿಂದ ಎಲ್ಲ ಟ್ಯಾಂಗಲ್ಸ್ ರಿಮೂವ್ ಆಗುತ್ತೆ. ಸೊ ಈ ಥರ ಆದಮೇಲೆ ನನ್ನ ಹೇರ್ ತುಂಬ ತಿಕ್ಕಿರೋದ್ರಿಂದ ನಾನಿಲ್ಲಿ 2 ಪಾರ್ಟಿಷನ್ ಮಾಡಿದ್ರೆ 2 ಪಾರ್ಟ್ ಮಾಡ್ಕೊತೀನಿ ಈ ಥರ. ಯಾಕಂದ್ರೆ ನಾನು ತುಂಬ ಲಾಂಗ್ ಇದೆ ಹಾಗೂ ತಿಕ್ಕಿದೆ ಹೇರ್. ಸೊ ನಿಮ್ಮದು ತಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕ್ರೌನ್ ಸೆಕ್ಷನಲ್ಲಿ ಮಾಡ್ಕೋಬೋದು. ನಾನು ಇವಾಗ ಒಂದು ಸೈಡಿಗೆ ನಾನು ಈ ಥರ ರಬ್ಬರ್ ಬ್ಯಾಂಡಲ್ಲಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಇನ್ನೊಂದು ಸೈಡ್ ನಾನು ಹೇರ್ ಸ್ಟ್ರೈಟ್ ಮಾಡಬೇಕಾದ್ರೆ ಅದು ನಮಗೆ ಡಿಸ್ಟರ್ಬ್ ಮಾಡೋದೇ ಇರಲಿ ಅಂತ. ಸೊ ಈ ಥರ ನಾನು ಕೆಳಗಡೆಯಿಂದ ಈ ಥರ ನಾನು ಪಾರ್ಟಿಷನ್ ಮಾಡ್ತಾಯಿದ್ದೀನಿ. ಆಮೇಲೆ ಉಳಿದಿರೋದ್ರಿಂದ ಕ್ಲಚ್ಚರಿಂದ ಈ ಥರ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ನಾನು ಈ ಥರ ಪೋರ್ಷನ್ ತೊಗೊಳ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ ಫಿಲಿಪ್ಸ್ ಅವ್ರದ್ದು ಫ್ಲ್ಯಾಟ್ ಐರನ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಲಾಕ್ ಆಗಿ ಅನ್ಲಾಕ್ ಸಿಸ್ಟಮ್ ಇದೆ, ಹಾಗೆ ಇದರಲ್ಲಿ ಟೆಂಪ್ರೇಚರ್ ಕೂಡ ಇದೆ. ಇದರದ್ದು ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇವಾಗ ನಾನು ನೋಡಿ ಒಂದು ಪಾರ್ಟಿಷನ್ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೋಬೇಕು, ಜಾಸ್ತಿ ತೊಗೊಳ್ಳೋದು ಬೇಡ. ಇವಾಗ ನಾನಿಲ್ಲಿ ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಮ್ಮ ಕೂದಲನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ನಾವು ಈ ಥರ ಸ್ಟ್ರೈಟನ್ ಮಾಡ್ತಾ ಇರೋದ್ರಿಂದ ನಮ್ಮ ಹೇರ್ ತುಂಬಾ ಡ್ರೈ ಹಾಗೂ ಡ್ಯಾಮೇಜ್ ಆಗುತ್ತೆ. ಪ್ರೊಟೆಕ್ಷನ್ ಸ್ಪ್ರೇ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಪ್ರೊಟೆಕ್ಷನ್ ಸ್ಪ್ರೇ ಇಲ್ಲ ಅಂದರೆ ನಾವು ಅಲೋವೆರಾ ಜೆಲ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಅಲೋವೆರಾ ಇದ್ದರೆ ನ್ಯಾಚುರಲ್ ಅಲೋವೆರಾ ಜೆಲ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಅಪ್ಲೈ ಮಾಡಿ ಆದಮೇಲೆ ಫುಲ್ ಲೆಂತ್ ನೀವು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಈ ಥರ ಫ್ಲ್ಯಾಟ್ ಐರನ್ನಿಂದ ಸ್ವೈಪ್ ಮಾಡ್ತಾ ಬರಬೇಕು. ನಿಮಗೆ ಇದು ಸ್ಟ್ರೈಟ್ ಆಯಿತು ಅಂತ ಅಂದ್ಕೊಂಡಾದರೆ ನೆಕ್ಸ್ಟ್ ಪೋರ್ಷನ್ ತೊಗೊಂಡು ಮತ್ತೆ ಈ ಥರ ಸ್ಟ್ರೈಟ್ ಮಾಡ್ಕೊಳ್ತಾ ಬರಬೇಕು. ಹಾಗೆ ನೀವು ಯಾವತ್ತೂ ಹೇರ್ ಸ್ಟ್ರೈಟ್ ಮಾಡ್ತಾ ಇರಬೇಡಿ. ಯಾಕಂದರೆ ಇದು ನಮ್ಮ ಹೇರನ್ನು ತುಂಬಾ ಡ್ರೈ ಹಾಗೂ ಡ್ಯಾಮೇಜ್ ಕೂಡ ಮಾಡುತ್ತೆ. ಹಾಗೆ ನೀವು ಏನಾದರೂ ಪಾರ್ಟಿ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕಂದ್ರೆ ನೀವು ಸಲೂನಿಗೆ ಹೋಗಿ ಮಾಡೋದಕ್ಕಿಂತ ಮನೇಲೇ ನೀವು ಈ ಥರ ಆರಾಮ್ಸೆ ಮಾಡ್ಕೋಬೋದು. ಇದು ನಿಮಗೆ ಕಡಿಮೆಗೆ ಸಿಗುತ್ತೆ ಫ್ಲ್ಯಾಟ್ ಐರನ್. ಸೊ ನೀವು ಹೊರಗಡೆ ಹೋಗಿ ಸ್ಪೆಂಡ್ ಮಾಡೋದಕ್ಕಿಂತ ಇದು ಯಾವಾಗ ನಿಮಗೆ ಬೇಕಂತ ಅನಿಸುತ್ತೆ ಆವಾಗೆಲ್ಲ ಮಾಡ್ತಾ ಇರ್ಬೋದು. ಹಾಗೆ ಇದು ನೀವು ಐರನ್ ಮಾಡಿ ಆದಮೇಲೆ ಕೂದಲಿಗೆ ನೀರು ಟಚ್ ಆಗೋದಕ್ಕೆ ನೋಡ್ಕೊಳ್ಳಿ. ಸೊ ಇದು 3 ಡೇಸ್ ಅಂತೂ ಮಿನಿಮಮ್ ಬರುತ್ತೆ. ಇನ್ನೂ ಬೇಕಂದರೆ ನೀವು ಸ್ನಾನ ಮಾಡಿ ಕೂದಲಿಗೆ ನೀರು ತಾಗದೇ ಇದ್ದರೆ ಇನ್ನೂ ಜಾಸ್ತಿ ದಿವಸನೇ ಬರುತ್ತೆ. ಒಂದು ವೇಳೆ ನೀವು ಹೇರ್ ಸ್ಟ್ರೈಟ್ ಮಾಡಬೇಕಾದ್ರೆ ಸ್ಟೀಮ್ ಬಂದರೆ ಆವಾಗಲೇ ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ಮ ಹೇರ್ ವೆಟ್ ಆಗಿದ್ರೆ ಮಾತ್ರ ಈ ಥರ ಆಗುತ್ತೆ. ಸೊ ಯಾವತ್ತೂ ಹೇರ್ ಸ್ಟ್ರೈಟ್ ಮಾಡುವ ಮುಂಚೆ ನಾವು ಹೇರ್ನ ನೀಟಾಗಿ ಡ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಈ ಥರ ಸ್ಟ್ರೈಟ್ ಮಾಡ್ಕೋಬೇಕು. ನೀವು ಈ ಥರ ಸ್ಟ್ರೈಟ್ ಮಾಡಬೇಕಾದ್ರೆ ಈ ಥರ ಕೋಮ್ ಯೂಸ್ ಮಾಡ್ಕೋಬೋದು. ಈ ಕೋಮಿಗೆ ನಾವು ಟೇಲ್ ಕೋಮ್ ಅಂತ ಹೇಳ್ತೀವಿ. ಈ ಥರ ಕೋಮ್ ಯೂಸ್ ಮಾಡೋದ್ರಿಂದ ನಮಗೆ ಪಾರ್ಟಿಷನ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಹಾಗೆ ನಾನು ನೋಡಿ ನಂದು ಲಾಂಗ್ ಹೇರ್ ಇರೋದ್ರಿಂದ ನನಗೆ ಕೋಮ್ ಇದು ಯೂಸ್ ಇದೆ. ಇಲ್ಲಾಂದರೆ ನೀವು ಬೇಕಾದರೆ ಕೈಯಲ್ಲೇ ಮಾಡ್ಕೋಬೋದು. ಬಟ್ ಹೀಟ್ ಇರುತ್ತೆ ಅಲ್ವಾ, ಸೊ ಕಷ್ಟ ಆಗುತ್ತೆ. ಸೊ ನೀವು ಕೋಮ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ನೋಡಿ ಈ ಥರ ನಾವು ಮಾಡ್ತಾ ಇರಬೇಕಾದ್ರೆ ಟ್ಯಾಂಗಲ್ಸ್ ಆವಾಗವಾಗ ರಿಮೂವ್ ಮಾಡ್ತಾ ಇರಬೇಕು. ಯಾವ ಪಾರ್ಟ್ ನಾವು ತೊಗೊಂಡಿರ್ತೀವೋ ಆ ಪಾರ್ಟಿಗೆ ನಾವು ಟ್ಯಾಂಗಲ್ಸ್ ರಿಮೂವ್ ಮಾಡ್ತಾ ಇರಬೇಕು. ನೋಡಿ ಈ ಥರ ನೀಟಾಗಿ ಬರುತ್ತೆ. ಸೊ ಇದೇ ಸೇಮ್ ಪ್ರೊಸೆಸ್ ನಾವು ಕಂಟಿನ್ಯೂ ಮಾಡ್ತಾ ಬರಬೇಕು. ಅಂದರೆ ಒಂದೊಂದು ಪಾರ್ಟ್ ನಾವು ತೊಗೊಳ್ತಾ ಬರಬೇಕಾದ್ರೆ ಫಸ್ಟ್ ಮಾಯ್ಶ್ಚರೈಸರ್ ಮಾಡ್ಕೋಬೇಕು. ಅಂದರೆ ಅಲೋವೆರಾ ಜೆಲ್ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಕೋಮ್ ಮಾಡೋದು ಟ್ಯಾಂಗಲ್ ತೆಗಿಬೇಕು ಆ ಪಾರ್ಟಿಷನ್ಗೂ. ಆಮೇಲೆ ಈ ಥರ ಫ್ಲ್ಯಾಟ್ ಐರನ್ನಲ್ಲಿ ಸ್ವೈಪ್ ಮಾಡ್ತಾ ಇರಬೇಕು. ಸೊ ಈ ಪ್ರೊಸೆಸನ್ನು ನಾನು ಒಂದು ಸೈಡ್ ಫುಲ್ ಇವಾಗ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಸೇಮ್ ಪ್ರೊಸೆಸ್ ನಾನು ಇವಾಗ ಆ ಕಡೆ ಕೂಡ ಇನ್ನೊಂದು ಸೈಡ್ ಕೂಡ ನಾನು ಕಂಪ್ಲೀಟ್ ಮಾಡಿ ನಾನು ಫೈನಲ್ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಒಂದು ಸೈಡ್ ಯಾವುದು ನಂದು ಬಂದುಬಿಟ್ಟು ಬೇಬಿ ಹೇರ್ ಆಗಿರೋದ್ರಿಂದ ಒಂದೊಂದು ಸಲ ಚೆನ್ನಾಗಿ ಇರುತ್ತೆ. ನಾನು ಏನಾದರೂ ಫಂಕ್ಷನ್ ಬಂದರೆ ಮಾತ್ರ ನಾನು ಸ್ಟ್ರೈಟ್ ಮಾಡ್ತೀನಿ ಮನೆಯಲ್ಲೇ. ಸೊ ನೋಡಿ ಇವಾಗ ನಾನು ಸೇಮ್ ಪ್ರೊಸೆಸ್ 2 ಸೈಡ್ ಕೂಡ ಮಾಡಿದ್ದೀನಿ. ಇವಾಗ ನೋಡ್ಬೋದು ನಾನು ಫೈನಲ್ ಲುಕ್ ಯಾವ ಥರ ಇದೆ ಅಂತ. ಇವಾಗ ಇಷ್ಟು ಮಾಡಿ ಆದಮೇಲೆ ನಾನು ಇಲ್ಲಿ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಹೇರ್ ಸಿಲ್ಕಿ ಹಾಗೂ ಸ್ಮೂತ್ ಆಗಿರುತ್ತೆ. ಇದನ್ನು ಕೂಡ ನಾವು ಸ್ವಲ್ಪ ತೊಗೊಂಡ್ಬಿಟ್ಟು ಫುಲ್ ಲೆಂತ್ ಹಾಗೂ ಟಿಪ್ ತನಕ ನಾವು ಇದನ್ನು ಈ ಥರ ರಬ್ ಮಾಡ್ಕೋಬೇಕು. ನೋಡ್ಕೋಬೋದು ಇದು ಹಾಕಬೇಕಾದ್ರೆ ತುಂಬಾ ಸ್ಮೂತ್ ಹಾಗೂ ಸಿಲ್ಕಿ ಆಗಿರುತ್ತೆ. ಸೊ ಇವತ್ತಿದ್ದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.